ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನು ಇಷ್ಟು ದಿನ ಡೈಲಿ ವ್ಲಾಗ್ಸ್ ಆಗ್ತಾ ಇರಲಿಲ್ಲ. ಇವತ್ತಿಂದ 2 ಡೇಸ್ ಒನ್ಸ್ ಅಥವಾ 3 ಡೇಸ್ ಒನ್ಸು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ನವರಾತ್ರಿ ಹಬ್ಬ ಆಗಿರೋದ್ರಿಂದ ಹಬ್ಬಕ್ಕೆ ಕಿಚನ್ ಕ್ಲೀನ್ ಮಾಡಬೇಕಾಗಿತ್ತು. ನೆನ್ನೆ ಎಲ್ಲ ಮನೆಯೆಲ್ಲ ಧೂಳಿದ್ರಿಸ್ಕೊಂಡು ಸ್ವಲ್ಪ ಡಬ್ಬಗಳೆಲ್ಲ ಉಜ್ಜಿ ಎತ್ತಿಟ್ಕೊಂಡಿದ್ದೆ, ಒರೆಸಿ ಒಂದು ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿದ್ದೆ. ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತೇಳಿ ಮಂಡೇ ಮಾರ್ನಿಂಗು ಬೆಳಗ್ಗೆನೆ ಒಂದು ಸ್ವಲ್ಪ ಟೀ ಕಾಫಿ ಮುಗಿಸ್ಕೊಂಡು ತಿಂಡಿಗೆ ಏನು ಮಾಡಿರಲಿಲ್ಲ. ಇವತ್ತು ನನ್ನ ಮಗಳಿಗೆ ರಜಾ ಇತ್ತು. ಇಷ್ಟು ದಿನ ಟೆಸ್ಟ್ಗಳು ನಡೀತಾ ಇತ್ತು, ಅದಕ್ಕೆ ಇವತ್ತು ಸ್ಟಡಿ ಹಾಲಿಡೇ ಅಂತ 1 ಡೇ ರಜಾ ಕೊಟ್ಟಿದ್ರು. ಮಂಡೇ ರಜಾ ಇರೋದ್ರಿಂದ ನಮ್ಮ ಹಸ್ಬೆಂಡ್ಗೂ ಸಹ ಇವತ್ತು ಅವ್ರಿಗೆ ಕೆಲಸ ಹಾಲಿಡೇ ಇತ್ತು. ಅವರಿಬ್ಬರು ಇನ್ನೂ ಎದ್ದಿರಲಿಲ್ಲ, ಮಲಗಿದ್ರು. ತಿಂಡಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂತೇಳಿ ಮೊದಲಿಗೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಕಿಚನ್ ಕೌಂಟರ್ ಟಾಪ್ ಮೇಲೆ ಇರೋ ಪಾತ್ರೆ ಎಲ್ಲ, ಸ್ಟ್ಯಾಂಡು, ಡಬ್ಬಗಳೆಲ್ಲ ಇಟ್ಟಿರ್ತೀನಲ್ಲ, ಅದನ್ನೆಲ್ಲ ಎತ್ತಿ ಕೆಳಗಡೆ ಜೋಡಿಸ್ಕೊತಾ ಇದ್ದೀನಿ. ಏನೇ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ ಅಂತೇಳಿ ನಾನು ಕಿಚನ್ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಸ್ಟವ್ ಹತ್ರ ಅಡುಗೆ ಮಾಡ್ತೀವಲ್ಲ, ಹಿಂದೆ ಟೈಲ್ಸ್ ಎಲ್ಲ ತುಂಬ ಗೋಡೆ ಎಲ್ಲ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಸಹ ಸ್ಟವ್ ಹಿಂದೆ ಆ ಜಿಡ್ಡು ಕೂತ್ಬಿಟ್ಟಿರುತ್ತೆ. ಅಡುಗೆ ಮಾಡಿ ಎಣ್ಣೆ ಮತ್ತು ನಾವು ಮಸಾಲೆ ಎಲ್ಲ ಕುದಿಸ್ತೀವಲ್ಲ, ಸಾಂಬಾರೆಲ್ಲ ಮಾಡಿದಾಗ, ಕುಕ್ಕರೆಲ್ಲ ವಿಶಿಲ್ ಕೂಗಿದಾಗ ಕೆಲವೊಂದ್ಸಲ ಎಗರ್ಬಿಟ್ಟು ಆ ಗೋಡೆ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ನಾನು ಡೈಲಿ ಸ್ಟವ್ ಒರೆಸ್ಕೊತಾ ಇರ್ತೀನಿ. ಮತ್ತು ಸ್ಟವ್ ಹಿಂದೆ ಟೈಲ್ಸ್ ಇರುತ್ತಲ್ಲ, ಆ ಗೋಡೆ ಎಲ್ಲ ಒರೆಸ್ತಾ ಇರ್ತೀನಿ ದೇವ್ರ ಬಟ್ಟೆ ಮಾಡಿಕೊಂಡು. ಆದರೂ ಸಹ ಹಬ್ಬದ ಟೈಮಲ್ಲಿ ಒಂದ್ಸರಿ ಈ ರೀತಿ ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಇವಾಗ ಆಯುಧ ಪೂಜೆ ಮಾಡ್ತೀವಲ್ಲ ನಾವು, ಸ್ಟವ್, ಮಿಕ್ಸಿ, ವಾಟರ್ ಫಿಲ್ಟ್ರಿಗೆಲ್ಲ ಪೂಜೆ ಮಾಡ್ತೀವಿ. ಯಾವುದೇ ಆಯುಧ ಇದ್ರೂ ಅದಕ್ಕೆಲ್ಲ ನಾವು ಯೂಸ್ ಮಾಡೋ ಆಯುಧಗಳಿಗೆಲ್ಲ ಪೂಜೆ ಮಾಡ್ತೀವಲ್ಲ, ಅದಕ್ಕೆ ನಾವು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಅಂತೇಳಿ ನಾನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕೌಂಟರ್ ಟಾಪ್ಗೆ ಫಸ್ಟ್ ಒಂದು ಸ್ವಲ್ಪ ಸ್ಟೀಲ್ ನಾರು ತೊಗೊಂಡು ನಾನು ಅದಕ್ಕೆ ವಿಮ್ ಲಿಕ್ವಿಡ್ ಹಾಕ್ಕೊಂಡು ಈ ರೀತಿ ಉಜ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾನು ಈ ರೀತಿ ಉಜ್ಕೊಂಡು, ಆ ಜಿಡ್ಡೆಲ್ಲ ಹೋಗ್ಬೇಕಲ್ಲ, ವಿಮ್ ಲಿಕ್ವಿಡ್ ಹಾಕೋದ್ರಿಂದ ನೀಟಾಗಿ ಆ ಜಿಡ್ಡೆಲ್ಲ ಹೊರಟೋಗ್ಬಿಡುತ್ತೆ. ಇದ್ರ ಜೊತೆಗೆ ನೀವು ಬೇಕು ಅಂದರೆ ಒಂದು ಸ್ವಲ್ಪ ವಿನೆಗರ್, ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿನೂ ಸಹ ಒಂದು ಬಾಕ್ಸಲ್ಲಿ ಆ ಲಿಕ್ವಿಡಿಂದನೂ ಉಜ್ಕೊಂಡ್ರೆ ಎಷ್ಟೇ ಜಿಡ್ಡಿದ್ರೂ ಅದು ಕಲೆಗಳೆಲ್ಲ ಹೊರಟೋಗ್ಬಿಡುತ್ತೆ. ಮತ್ತು ಈ ಸ್ಟವ್ ಹಿಂದೆ ಟೈಲ್ಸ್ ಇರುತ್ತಲ್ಲ, ಅದ್ರ ಮೇಲೆ ತುಂಬ ಜಿಡ್ಡಿರುತ್ತೆ. ಸೊ ಅದನ್ನು ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟು ಸ್ಟವ್ ಉಜ್ಕೋತಾ ಇದ್ದೀನಿ. ಸ್ಟವಲ್ಲಿ ತುಂಬ ಕಲೆಗಳಾಗ್ಬಿಟ್ಟಿತ್ತು. ಈ ನಡುವೆ ಒಂದು 15 ಡೇಸಿಂದ ನಾನು ಕ್ಲೀನ್ ಮಾಡಿರಲಿಲ್ಲ. ಹಬ್ಬ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಜಸ್ಟು ದೇವದ ಬಟ್ಟೆ ಮಾಡಿ ಒರೆಸ್ಕೋತಾ ಇದ್ದೆ ಅಷ್ಟೇ. ಆ ಜಿಡ್ಡೆಲ್ಲ ಹಾಗೆ ಇತ್ತಲ್ಲ, ನಾನು ಒಂದು ಸ್ವಲ್ಪ ಸ್ಟೀಲ್ ನಾರು ತೊಗೊಂಡು ಆ ಜಿಡ್ಡನ್ನೆಲ್ಲ ಉಜ್ಕೋತಾ ಇದ್ದೀನಿ. ಉಜ್ಕೊಂಡು ಕ್ಲೀನ್ ಮಾಡಿಕೊಂಡು ಸ್ಟವ್ ಮೇಲೆ ಸ್ಟ್ಯಾಂಡ್ ಇರುತ್ತಲ್ಲ, ಸ್ಟ್ಯಾಂಡ್ನೆಲ್ಲ ಸಿಂಕಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಕೌಂಟರ್ ಟಾಪು ಟೈಲ್ಸ್ ಎಲ್ಲ ಉಜ್ಕೊಂಡಾದ್ಮೇಲೆ ನಾನಿಲ್ಲಿ ವಾಟರಲ್ಲಿ ಈ ರೀತಿ ವಾಶ್ ಮಾಡ್ಕೋತಾ ಇದ್ದೀನಿ. ಸ್ಟವ್ ಮೇಲೇನು ಸಹ ನಾವು ಉಜ್ಜಿರ್ತೀವಲ್ಲ, ಅದ್ರ ಮೇಲೇನು ಒಂದು ಸ್ವಲ್ಪ ನೀರು ಹಾಕಿ ನಾನು ವಾಶ್ ಮಾಡಿಕೊಂಡು ದೇವದ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ. ಸೊ ಟೈಲ್ಸ್ ಎಲ್ಲ ಮೇಲೆ ಹತ್ತಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಮತ್ತು ಕಿಚನ್ ಕಿಟಕಿಗಳು ಸಹ ತುಂಬ ಡಸ್ಟ್ ಆಗಿಬಿಟ್ಟಿತ್ತು. ನಾನು ಫಸ್ಟೇ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಾದ್ಮೇಲೆ ಈ ರೀತಿ ನಾನು ಟೈಲ್ಸ್ ಮೇಲೆಲ್ಲ ನೀಟಾಗಿ ಒಂದು ದೇವದ ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದಾಗಿದೆ. ನೋಡಿ, ಈ ಕಿಚನ್ ಕಿಟಕಿನೂ ಸಹ ದೇವದ ಬಟ್ಟೆ ತೊಗೊಂಡು ಒಂದ್ಸರಿ ಒರೆಸೋಣ ಅಂತ ನಾನು ಒಂದು ಬಟ್ಟೆನಲ್ಲಿ ಮತ್ತು ದೇವದ ಬಟ್ಟೆಯಲ್ಲಿ 1-2 ಸರಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನಾಗಿರುತ್ತೆ. ನಾವು ಆಗಾಗ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಜಿಡ್ಡೆಲ್ಲ ಕೂತ್ಬಿಟ್ಟು ಆ ಕಂಬಿಗಳೆಲ್ಲ ಜಿಡ್ಡಾಗ್ಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆವಾಗ ಒಂದು 3 ಮಂತ್ಸ್ ಒನ್ಸು ಕಿಚನ್ ಕಿಟಕಿಗಳೆಲ್ಲ ಮತ್ತು 15 ಡೇಸ್ ಒನ್ಸು ಧೂಳು ಉದುರಿಸ್ಕೋತಾ ಇದ್ದರೆ ನೀಟಾಗಿರುತ್ತೆ. ಇಲ್ಲ ಅಂದರೆ ನಾವು ಆಯಿಲ್ ಐಟಮ್ಸು ಎಲ್ಲ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ಎಕ್ಸಾಸ್ಟ್ ಫ್ಯಾನ್ ಇಲ್ಲ ಅಂದರೆ ಆ ಕಿಟಕಿ ಮೇಲೆಲ್ಲ ಆಯಿಲ್ ಎಲ್ಲ ಜಿಡ್ಡು ಕೂತು ಕಲೆಗಳಾಗ್ಬಿಡುತ್ತೆ. ಈ ಅಕ್ಕಪಕ್ಕ ಮನೆಗಳು ಕಟ್ತಾ ಇದ್ರಂತೂ ಹೇಳೋಕ್ಕೆ ಹೋಗ್ಬೇಡಿ, ತುಂಬ ಧೂಳು. ಕಿಚನ್ ಕಿಟಕಿ ಯಾವುದೇ ಕಿಟಕಿ ತೆಗೀಲಿ ಆ ಧೂಳೆಲ್ಲ ಬಂದು ಕೂತ್ಬಿಟ್ಟಿರುತ್ತೆ. ನಾವು ಆವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು, ಇಲ್ಲಾಂದರೆ ತುಂಬ ಡಸ್ಟ್ ಕೂತು ನಮ್ಮ ಮನೆ ಹತ್ರ ಅಂತೂ ಮನೆಗಳು ಒಂದ್ರ ಪಕ್ಕ ಒಂದು ಮನೆ ಕಟ್ತಾನೇ ಇದ್ದಾರೆ. ತುಂಬ ಧೂಳು. ಸ್ವಲ್ಪ ಹೊತ್ತು ಕಿಟಕಿ ತೆಗೆದ್ರೆ ಸಾಕು, ಸ್ಟವ್ ಮೇಲೆ, ಕಿಚನ್ನಲ್ಲಿ ಪಾತ್ರೆಗಳ ಮೇಲೆಲ್ಲ ಧೂಳು ಕೂತ್ಬಿಡುತ್ತೆ. ನಾನು ಆಲ್ಮೋಸ್ಟ್ ದಿನಕ್ಕೆ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಅವರಿಂದ 1 ಅವರ್ ಕಿಟಕಿ ತೆಗೆದ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿಬಿಡ್ತೀನಿ. ಟಾಪು ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸ್ಟವ್ ಸಹ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಇನ್ನು ಬರ್ನರು ಮತ್ತು ಸ್ಟ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸ್ಟವ್ದು ಸ್ಟ್ಯಾಂಡ್ ತೆಗೆದು ಸಿಂಕಲ್ಲಿ ಹಾಕಿದ್ನಲ್ಲ, ಅದನ್ನು ನೆನೆಯೋಕೆ ಇಟ್ಟಿದ್ದೆ ನೀರಲ್ಲಿ. ಒಂದು ಸ್ವಲ್ಪ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ಉಜ್ಜಿ ಎತ್ತಿಟ್ಕೊಂಡ್ರೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನಿಂಗ್ ಆಗುತ್ತೆ. ಸಿಂಕ್ ಟ್ಯಾಪು ಸಹ ಕ್ಲೀನ್ ಮಾಡಿರಲಿಲ್ಲ, ಆ ಟ್ಯಾಪೆಲ್ಲ ಕ್ಲೀನ್ ಮಾಡಿಕೊಂಡು ಹಿಂದೆ ಟೈಲ್ಸು ಟ್ಯಾಪ್ ಹತ್ರ ಎಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಪಾತ್ರೆ ತೊಳೆದಾಗೆಲ್ಲ ಎಗರಿ ಅದೆಲ್ಲ ಡಾಟ್ ಥರ ಕೂತ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಉಜ್ಕೊಂಡು ನಾನು ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಟ್ಯಾಪು ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಸಿಂಕು ಸಹ ನಾನು ಹಾಗೇ ಬ್ರಷ್ ತೊಗೊಂಡು ಬ್ರಷ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಕಿಚನ್ ಕ್ಲೀನಿಂಗು ಅಂತ ಸ್ಟಾರ್ಟ್ ಮಾಡಿದ್ರೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಮುಗಿಯೋದೇ ಇಲ್ಲ. ಎಷ್ಟು ಪಾತ್ರೆ ತೊಳೆದ್ರೂ ಪಾತ್ರೆಗಳಂತೂ ಬೀಳ್ತಾನೆ ಇರುತ್ತೆ. ಹೆಣ್ಮಕ್ಳಿಗಂತೂ ದಿನ ಬೆಳಗ್ಗೆ ತೊಳಿ, ಪಾತ್ರೆ ತೊಳಿ, ಮಧ್ಯಾಹ್ನ ತೊಳಿ, ಊಟ ಮಾಡಿದ್ದು ರಾತ್ರಿ ತೊಳಿ, ಇದೇ ಆಗಿಬಿಡುತ್ತೆ. ಬೆಳಗ್ಗೆಂತ ಸಾಯಂಕಾಲವರೆಗೂ ಪಾತ್ರೆಗಳು ತೊಳ್ಕೊಂಡಿದ್ರು ಸಹ ಅಷ್ಟು ಪಾತ್ರೆ ಬೀಳ್ತಾ ಇರುತ್ತೆ.
ಬೆಳಗ್ಗೆನೇ ನಾನು ಟಿಫನ್ ಆಗಿದ ತಕ್ಷಣ ನೋಡಿ ಈ ರೀತಿ ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಡ್ತೀನಿ. ಇವತ್ತು ತಿಂಡಿಗೆ ಏನು ಮಾಡಿರಲಿಲ್ಲ, ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದಾಯಿತು. ಟಾಪ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ನಾನು ತಿಂಡಿಗೆ ಏನು ಮಾಡಿರಲಿಲ್ಲ, ತಿಂಡಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ಬುಟ್ಟಿಗೆ ಹಾಕಿಟ್ಟಿದ್ದೆ. ಒಂದು ಸ್ವಲ್ಪ ಕುಕ್ಕರು ತಟ್ಟೆಗಳೆಲ್ಲ ಅದನ್ನೆಲ್ಲ ನೀಟಾಗಿ ಟಾಪ್ ಮೇಲೆ ಜೋಡಿಸ್ಕೊಂಡಿದ್ದಾಯಿತು. ಸ್ಟವ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾವು ತೊಳೆದಿಟ್ಕೊಂಡಿದ್ದೆಲ್ಲ ಸ್ಟ್ಯಾಂಡ್ ಅದನ್ನೆಲ್ಲ ಒಡಿಸಿ ಹಾಕ್ಕೊಂಡು ಡಬ್ಬಗಳು ಜೋಡಿಸೋದಕ್ಕೆ ಅಂತ ಸ್ಟ್ಯಾಂಡ್ ಇಟ್ಕೊಂಡಿದ್ದೆ, ಅದನ್ನು ಸಹ ಉಜ್ಜಿಟ್ಟಿದ್ದೆ. ಅದ್ರ ಮೇಲೆ ಡಬ್ಬಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡು ಸ್ಪೈಸ್ ಬಾಕ್ಸ್ಗಳನ್ನೆಲ್ಲ, ಉಪ್ಪಿನ ಜಾಡಿ ಮತ್ತು ಆಯಿಲ್ ಬಾಟ್ಲು ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಅದನ್ನು ಸಹ ಕ್ಲೀನ್ ಮಾಡಿ ನಾನು ಸೈಡ್ಗೆ ಇಟ್ಟಿದ್ದೆ. ಅದ್ರ ಕೆಳಗಡೆ ಬಾಕ್ಸು ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಆಯಿಲ್ ಬಾಟ್ಲು ತುಂಬ ಜಿಟ್ಟಾಗಿಬಿಟ್ಟಿತ್ತು, ಸೊ ಅದನ್ನು ಉಜ್ಕೊಳ್ಳೋಣ ಅಂತ ಹೇಳಿ ಸಿಂಕ್ಗೆ ಹಾಕ್ಬಿಟ್ಟು ನಾನು ಕೌಂಟರ್ ಟಾಪ್ ಮೇಲೆ ಎಲ್ಲೆಲ್ಲಿ ಪಾತ್ರೆಗಳು ಇಡ್ತಾ ಇದ್ನೋ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ನೀರುಳ್ಳಿ ಬುಟ್ಟಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಟೈಮ್ ನೋಡೋಷ್ಟರಲ್ಲಿ 10:30 ಆಗಿಬಿಟ್ಟಿತ್ತು. ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಡೋಷ್ಟರಲ್ಲಿ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ತಿಂಡಿಗೆ ಲೈಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೇ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಒಂದು ಸ್ವಲ್ಪ ಜೀರಿಗೆ, ಓಂಕಾಳು ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಕಟ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ರೆ ಗೋಧಿ ದೋಸೆ ರೆಡಿ ಆಗುತ್ತೆ. ಇದು ಸಡನ್ನಾಗಿ ಬೇಗ ವಿತಿನ್ 5 ಮಿನಿಟ್ಸ್ ಎಲ್ಲ ಮಾಡ್ಕೋಬೋದು. ಯಾವುದೇ ಹಿಟ್ಟನ್ನು ನೆನೆಸೋದು ಬೇಡ, ಏನು ಬೇಡ. ಈ ರೀತಿ ನಮಗೆ ಆ ಕೆಲಸ ತುಂಬ ಜಾಸ್ತಿ ಇದ್ದಾಗ ಟೈಮ್ ಇರಲ್ಲ, ಬೇಗ ತಿಂಡಿ ಮಾಡ್ಕೋಬೇಕು ಅಂದಾಗ ಈ ರೀತಿ ಗೋಧಿ ದೋಸೆನ ಮಾಡ್ಕೋಬೋದು. ಗೋಧಿ ದೋಸೆಗೆ ನಾವು ಚಟ್ನಿ ಜೊತೆ ಆದರೂ ತಿನ್ಬೋದು, ಇಲ್ಲಾಂದರೆ ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ ಜೊತೆ ತಿಂದರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ, ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತು, ಇನ್ನೂ ತುಂಬ ಜಾಸ್ತಿ ಇತ್ತು ಕೆಲಸ, ಕಿಚನ್ ಎಲ್ಲ ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೇ ನಾನು ಈ ರೀತಿ ದೋಸೆನ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡು ಮನೆಯಲ್ಲಿ ಉಪ್ಪಿನಕಾಯಿ ಇತ್ತು, ಮಾವಿನಕಾಯಿ ಉಪ್ಪಿನಕಾಯಿ, ಅದ್ರ ಜೊತೆನೇ ತಿನ್ನೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೋತಾ ಇದ್ದೀನಿ. ಹೆಂಚಕ್ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೋಸೆ ಹಾಕ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. ನನ್ನ ಮಗಳು ಆಲ್ರೆಡಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಕೂತ್ಬಿಟ್ಟಿದ್ದಾಳೆ, ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ. ನಮ್ಮ ಹಸ್ಬೆಂಡು ಸಹ ಎದ್ದು ಸ್ನಾನ ಮುಗಿಸಿ ಅವರು ಸಹ ಹೊಟ್ಟೆ ಹಸಿವು ಅಂತ ಕೂತಿದ್ರು. 10:30 ಆಗಿಬಿಟ್ಟಿತ್ತು, ತಿಂಡಿ ಟೈಮ್ ಮೀರೋಗ್ಬಿಟ್ಟಿತ್ತು. ನಾವೆಲ್ಲ 9 o'clock ಎಲ್ಲ ತಿಂಡಿ ಮುಗಿಸ್ಬಿಡ್ತೀವಲ್ಲ. ಮಗಳಂತೂ ಬೆಳಗ್ಗೆ 7 ಗಂಟೆಗೆ ಕಾಲೇಜ್ಗೆ ಹೋಗ್ತಾಳಲ್ಲ, 7-7:30 ತಿಂದ್ಬಿಡ್ತಾ ಇದ್ಲಿ. ಇವತ್ತು ತುಂಬ ಲೇಟ್ ಆಗಿರೋದ್ರಿಂದ ಅವಳು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ದೋಸೆ ಹಾಕ್ಸ್ಕೊಂಡು ಅಲ್ಲೇ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದಾಳೆ. ಸೊ ದೋಸೆ ಎಲ್ಲ ಮಾಡಿಕೊಂಡು ನಾನು ಉಪ್ಪಿನಕಾಯಿ ಹಾಕ್ಕೊಂಡು ನಾನು ಸಹ ಒಂದು ದೋಸೆ ತಿಂದ್ಬಿಟ್ಟು ತಿಂಡಿ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ತಿಂಡಿ ಮಾಡಿಕೊಂಡು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ತಿಂಡಿ ಮುಗಿಸ್ಕೊಂಡು ನಾನಿಲ್ಲಿ ಆನ್ಲೈನಲ್ಲಿ ತುಪ್ಪ ಆರ್ಡ್ರ್ ಮಾಡಿದ್ದೆ. ಮನೆಯಲ್ಲಿ ತುಪ್ಪ ಖಾಲಿ ಆಗಿಬಿಟ್ಟಿತ್ತು, ಸೊ ತುಪ್ಪ ಪ್ಯಾಕೆಟ್ ಬಂದಿತ್ತು. ಸೊ ಆಫರಲ್ಲಿ ನನಗೆ ಇದು 470 ರುಪೀಸ್ಗೆಲ್ಲ ಬಂತು. ನಾವು ಹೊರಗಡೆ ತರೋಕೆ ಹೋದರೆ 550-600 ಇದೆ ಈಗ ಲೀಟರು. ಸೊ ಅದಕ್ಕೆ ನಾನಿಲ್ಲಿ 1 ಲೀಟರ್ ತರಿಸ್ಕೊಂಡಿದ್ದೆ, ತುಪ್ಪ ತರಿಸ್ಕೊಂಡೆ, ನಂದಿನಿ ತುಪ್ಪ. ಇವಾಗ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ರೆ 5 ನಿಮಿಷದಲ್ಲೆಲ್ಲ ತಂದು ಕೊಟ್ಬಿಡ್ತಾರೆ ಮನೆಗೆ. ಸೊ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದಿಂದ ನನಗೆ 70 ರುಪೀಸ್ ಏನೋ ಡಿಸ್ಕೌಂಟಲ್ಲಿ ನನಗೆ 470 ರುಪೀಸ್ಗೆ ಸಿಕ್ತು 1 kg ತುಪ್ಪ. ತಿಂಡಿ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಟೀ ಆಗಲಿ ಕಾಫಿ ಆಗಲಿ ಕುಡಿಯೋಣ ಅಂತೇಳಿ ನಾನು ಚೂರು ಟೀ ಮಾಡ್ಕೊಂಡಿದ್ದೆ. ಟೀ ಕುಡ್ದಾದ್ಮೇಲೆ ನಾನು ಬರ್ನರ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬರ್ನರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬರ್ನರ್ನ ಕ್ಲೀನ್ ಮಾಡೋದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನ ನಾನು ಇಲ್ಲಿ ಕಾಯಿಸಿಟ್ಕೊಂಡಿದ್ದೆ. ಬಿಸಿ ನೀರನ್ನ ಕಾಯಿಸಿಟ್ಕೊಂಡು ನೋಡಿ ಬರ್ನರ್ಸ್ ಎಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಚಿಕ್ಕದೊಂದು ಪ್ಯಾಕೆಟ್ ಫುಲ್ಲು ಬೇಕಿಂಗ್ ಸೋಡಾ ಹಾಕ್ಕೊಂಡೆ. ಬೇಕಿಂಗ್ ಸೋಡಾ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಆದರೂ ಹಾಕ್ಕೋಬೋದು. ಲೆಮನ್ ಇಲ್ಲ ಅಂದರೆ ನೀವು ವಿನೆಗರ್ನ ನೋಡಿ ಈ ರೀತಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬರ್ನರ್ ಬಿಸಿ ಇತ್ತು, ಅದಕ್ಕೆ ಹೊಗೆ ಬರ್ತಾ ಇದೆ. ಮತ್ತು ಬೇಕಿಂಗ್ ಸೋಡಾ ಜೊತೆ ಇದು ರಿಯಾಕ್ಟ್ ಆಗ್ತಾ ಇದೆ ವಿನೆಗರ್ ಹಾಕಿದ ತಕ್ಷಣ. ವಿನೆಗರ್ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಬರ್ನರು ಮುಳುಗೋಷ್ಟು ಒಂದು ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಇದಕ್ಕೆ ನಾನೀಗ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ. ಆ ಬಿಸಿ ನೀರನ್ನ ಹಾಕ್ಕೋತಾ ಇದ್ದೀನಿ. ಫಸ್ಟು ಮೊದಲಿಗೆ ಬೇಕಿಂಗ್ ಸೋಡಾ ಮತ್ತು ವಿನೆಗರ್ ಮಿಕ್ಸ್ ಆಗಲಿ ಅಂತ ಈ ರೀತಿ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬರ್ನರ್ನ ನಾವು ಕೈಯಲ್ಲಿ ಮುಟ್ಟೋದಕ್ಕಿಂತ ಈ ರೀತಿ ಚಾಕು ಅಥವಾ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ನಾವು ಯಾವ ಪಾತ್ರೆ ತೊಗೊಳಕ್ಕೆ ಲಿಕ್ವಿಡ್ ಯೂಸ್ ಮಾಡ್ತೀವಲ್ಲ ಆ ಲಿಕ್ವಿಡ್ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೋತಾ ಇದ್ದೀನಿ. ಬಿಸಿ ನೀರು ಹಾಕಿ ಇದನ್ನು ಒಂದು 1/2 hour 1 hour ಹಾಗೆ ಇಟ್ಟರೆ ಚೆನ್ನಾಗಿ ನೆಂದಿರುತ್ತೆ, ಆಮೇಲೆ ಕ್ಲೀನ್ ಮಾಡ್ಕೋಬೋದು. ಈಗ ಈರುಳ್ಳಿ ಬುಟ್ಟಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಬುಟ್ಟಿನಲ್ಲಿ ಪೇಪರ್ ಎಲ್ಲ ಇತ್ತಲ್ಲ ಆ ಪೇಪರ್ನೆಲ್ಲ ತೆಗೆದು ನಾವು ಈ ರೀತಿ ಬುಟ್ಟಿಗೆ ಕೆಳಗಡೆ ಪೇಪರ್ ಹಾಕೋದ್ರಿಂದ ನೀಟಾಗಿ ಇರುತ್ತೆ ಮತ್ತು ಡಸ್ಟ್ ಎಲ್ಲ ಆ ಪೇಪರಲ್ಲಿ ಇರೋದ್ರಿಂದ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಬುಟ್ಟಿನ. ಬುಟ್ಟಿ ಏನು ತುಂಬ ಗಲೀಜಾಗಿರಲಿಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ತೇವದ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡು ಆ ಪೇಪರ್ ಎಲ್ಲ ತೆಗೆದು ಬೇರೆ ಪೇಪರ್ ಹಾಕಿ ಈರುಳ್ಳಿ ಮತ್ತು ಆಲೂಗಡ್ಡೆನೆಲ್ಲ ಜೋಡಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಮನೆಯಲ್ಲಿ ಈರುಳ್ಳಿ ಖಾಲಿಯಾಗಿತ್ತು, ಸ್ವಲ್ಪ ಈರುಳ್ಳಿ ಇತ್ತು, ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿನೂ ಸಹ ಖಾಲಿಯಾಗಿತ್ತು. ಅದರಿಂದ ನಾನು ಬೇಗ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತೇಳಿ ಅದೇ ಪೇಪರನ್ನೇ ಹಾಕ್ಕೋತಾ ಇದ್ದೀನಿ. ಸೊ ಆ ಪೇಪರು ತುಂಬ ಗಲೀಜೇನಾಗಿರಲಿಲ್ಲ, ಡಸ್ಟ್ ಎಲ್ಲ ನಾನು ಒಂದು
ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಅದೇ ಪೇಪರ್ನ ಹಾಕಿ ನೋಡಿ ಈರುಳ್ಳಿನ ಇಟ್ಕೊತಾ ಇದ್ದೀನಿ. ಈ ರೀತಿ ನಾವು ಪೇಪರ್ ಮೇಲೆ ಈರುಳ್ಳಿ ಇಡೋದ್ರಿಂದ ಆ ಈರುಳ್ಳಿನಲ್ಲಿ ಮಾಯಿಶ್ಚರ್ ಏನಾದರೂ ಇದ್ದರೆ ಅದನ್ನು ಹೀರ್ಕೊಳ್ಳುತ್ತೆ ಪೇಪರು, ಮತ್ತು ಬುಟ್ಟಿನೂ ಸಹ ನೀಟಾಗಿರುತ್ತೆ, ಗಲೀಜಾಗಲ್ಲ. ನಾವು ಬೇಕು ಅಂದಾಗ ಆ ಪೇಪರ್ನ ಎತ್ತಿ ಬಿಸಾಡಿಬಿಟ್ಟು ಬೇರೆ ಪೇಪರ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಮೇಂಟೈನ್ ಮಾಡ್ಕೋಬೋದು, ನೀಟಾಗಿರುತ್ತೆ. ಬುಟ್ಟಿನಲ್ಲಿ ಈರುಳ್ಳಿ ಎಲ್ಲ ಜೋಡಿಸ್ಕೊಂಡು ನಾನು ಆ ಬುಟ್ಟಿನ ಕೌಂಟರ್ ಟಾಪ್ ಮೇಲೆ ಇಟ್ಬಿಟ್ಟು ಮಿಕ್ಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿಕ್ಸಿನ ತೊಗೊಂಬಂದೆ. ಇಲ್ಲಿ ಒಂದು ಸ್ಪಾಂಜ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ವಿಮ್ ಲಿಕ್ವಿಡನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನ ಸುತ್ತೂ ಉಜ್ಕೋತಾ ಇದ್ದೀನಿ. ಈ ರೀತಿ ಒಳಗಡೆ ಸೈಡಲ್ಲೆಲ್ಲ ಈ ನಾರಲ್ಲಿ ಉಜ್ಕೊಳ್ಳೋದ್ರಿಂದ ಸ್ಕ್ರ್ಯಾಚಸ್ ಏನಾಗಲ್ಲ, ಇದು ಸಾಫ್ಟಾಗೇ ಇರುತ್ತೆ. ಸೊ ಈ ರೀತಿ ಸ್ಪಾಂಜು ತುಂಬ ಸ್ಕ್ರ್ಯಾಚಸ್ ಆಗಲ್ಲ, ಸ್ಟೀಲ್ ನಾರ್ ಥರನೇ ಇರುತ್ತೆ, ಬಟ್ ಸಾಫ್ಟಾಗಿರುತ್ತೆ. ಇದರಲ್ಲಿ ಉಜ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಆ ಜಿಡ್ಡೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ವಿಮ್ ಲಿಕ್ವಿಡ್ ಹಾಕಿರೋದ್ರಿಂದ. ನಾವು ಪಾತ್ರೆ ತೊಳೆಯೋಕ್ಕೆ ಯಾವ ಜೆಲ್ ಯೂಸ್ ಮಾಡ್ತೀವೋ ಅದೇ ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ಮಿಕ್ಸಿನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾರಲ್ಲಿ ಒಂದ್ಸರಿ ಉಜ್ಕೊಂಡಿದ್ದಾದಮೇಲೆ ಒಣಬಟ್ಟೆ ತೊಗೊಂಬಂದು ಒಣಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಈ ರೀತಿ ಒಳಗಡೆ ಎಲ್ಲ ಒರೆಸ್ಬೇಕಾದ್ರೆ ನಾವು ಸ್ಪೂನಿನ ಸಹಾಯದಲ್ಲಿ ಬೇಕಾದರೂ ನೀಟಾಗಿ ಈ ರೀತಿ ಬಟ್ಟೆನ ಸ್ಪೂನ್ಗೆ ಹಾಕ್ಕೊಂಡು ಒಳಗಡೆ ಎಲ್ಲ ಒರೆಸ್ಕೋಬೋದು. ನಾನಿಲ್ಲಿ ಹಾಗೆಯೇ ಬಟ್ಟೆನ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತೇವ ಒಂಚೂರು ಇರಬಾರ್ದು, ಆ ರೀತಿ ಒರೆಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ತುಂಬ ನೀರೇನೂ ಹಾಕಲಿಲ್ಲ. ಸ್ಪಾಂಜ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಕೊಂಡಿದ್ದೆ. ಸೊ ಅದನ್ನೇ ಈ ರೀತಿ ಒಣಬಟ್ಟೆ ತೊಗೊಂಡು ಒರೆಸ್ಕೊಂಡಾದ್ಮೇಲೆ ಆ ವಯರಲ್ಲೂ ಸಹ ಸ್ವಲ್ಪ ಗಲೀಜೆಲ್ಲ ಇತ್ತು, ಡಸ್ಟ್ ಎಲ್ಲ ಇತ್ತು, ಆ ವಯರ್ನೂ ಸಹ ಒರೆಸ್ಕೊಂಡು ಈ ರೀತಿ ಸೈಡಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಿಕ್ಸಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ, ಬೆಳ ಅಂತ ಇದೆ. ಮಿಕ್ಸಿ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಬರ್ನರ್ನ ನೆನೆಸಿಟ್ಟಿದ್ನಲ್ಲ ಅದನ್ನು ಉಜ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಯಾವ ರೀತಿ ಕ್ಲೀನ್ ಮಾಡ್ಕೊಂಡೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ. ಅಡುಗೆಗೆ ಅಂತ ನಾನಿಲ್ಲಿ ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಸುಲಿದಿಟ್ಕೊಂಡಿದ್ದೆ. ಸೊ ಅಷ್ಟನ್ನು ನಾನಿಲ್ಲಿ ಕುಕ್ಕರಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಬೇಳೆ ಬೇಯೋಷ್ಟು ನೀರು ಹಾಕಿ ನಾನಿಲ್ಲಿ ಸೊಪ್ಪು, ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ 2-3 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇವತ್ತಿನ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನನ್ನ ಬ್ಲಾಗ್ ಮುಗಿದಿದೆ. ಸೊ ಇಷ್ಟೊಂದು ಕೆಲಸ ಇತ್ತು ಇವತ್ತು. ಮಧ್ಯಾಹ್ನದಿಂದ ಸಂಜೆವರೆಗೂ ಏನು ಮಾಡಿದೆ, ಯಾವ ಕೆಲಸ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.